ओम शांति। मीठे बच्चे, तुम बहुत समय के बाद फिर से बाबा से मिले हो। ಮಧುರ ಮಕ್ಕಳೇ, ಶಿವ ತಂದೆ ತಿಳಿಸ್ತಾರೆ, ತಾವು ತುಂಬ ಸಮಯದ ನಂತರ ಪುನಃ ತಂದೆ ಜೊತೆಯಲ್ಲಿ ಭೇಟಿ ಆಗ್ತಾ ಇದ್ದೀರಾ. ಇಸ್ಲಿಯೇ ತುಮ್ ಬಹುತ್ ಸಿಕ್ಕಿಲ್ಲದೆ ಹೋ. ಅದರಿಂದ ತಾವು ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರ್ತಕ್ಕಂಥವ್ರು ಆಗಿದ್ದೀರಾ. ಪ್ರಶ್ನೆ, अपनी स्थिति को एक रस बनाने का साधन क्या है? ತಮ್ಮ ಸ್ಥಿತಿಯನ್ನು ಏಕರಸ ಮಾಡ್ಕೊಳ್ತಕ್ಕಂಥ ಒಂದು ಸಾಧನ ಏನಾಗಿದೆ? ಉತ್ತರ, ಸದಾ ಯಾದ್ ರಖೋ ಜೋ ಸೆಕೆಂಡ್ ಪಾಸ್ ಹುವಾ ಡ್ರಾಮಾ. ಸದಾ ನೆನ್ಪಿಟ್ಕೊಳ್ಳಿ, ಒಂದು ಸೆಕೆಂಡ್ ಏನು ಪಾಸ್ ಆಯಿತು ಡ್ರಾಮಾ. ಕಲ್ಪ ಪೆಹಲೆ ಭಿ ಐಸಾ ಹಿ ಹುವಾ ತಾ. ಕಲ್ಪದ ಹಿಂದೆ ಕೂಡ ಇದೇ ಥರ ಆಗಿತ್ತು. ಅಭಿತೋ ನಿಂದಾ ಸ್ತುತಿ मान अपमान सब सामने आना है. इसलिए अपनी स्थिति को एक रस बनाने के लिए पास्ट का चिंतन मत करो. ಬಾಬಾ ಹೇಳ್ತಾರೆ, ಶಿವ ತಂದೆ ಹೇಳ್ತಾರೆ, ನಿಂದಾ ಸ್ತುತಿ ಮಾನ ಅಪಮಾನ ಎಲ್ಲ ಎದುರುಗಡೆ ಬರಲೇಬೇಕು. ಅದರಿಂದ ಇವೆಲ್ಲ ಬರ್ತಾ ಇದ್ದಾಗೆ ನೀವು ನಿಮ್ಮ ಸ್ಥಿತಿಯನ್ನು ಏಕರಸ ಮಾಡ್ಕೋಬೇಕು ಅಂದರೆ ಕಳೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಂ ಶಾಂತಿ. ರೂಹಾನಿ ಬಚ್ಚೋಂ ಪ್ರತಿ ರೂಹಾನಿ ಬಾಪ್ ಸಮಜಾರೆ. ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ತಿಳಿಸ್ತಾ ಇದ್ದಾರೆ. ರೂಹಾನಿ ಬಾಪ್ ಕಾ ನಾಮ್ ಕ್ಯಾ ಹೈ? ಆತ್ಮಿಕ ತಂದೆ ಹೆಸರೇನಾಗಿದೆ? ಶಿವ್ ಬಾಬಾ. ವ ಸಬ್ ರೂಹೋಂ ಕಾ ಬಾಪ್ ಹೈ. ಅವರು ಎಲ್ಲ ಆತ್ಮಗಳಿಗೆ ತಂದೆ ಆಗಿದ್ದಾರೆ. ರೂಹಾನಿ ಬಚ್ಚೋಂ ಕೋ ನಾಮ್ ಕ್ಯಾ ಹೈ? ಆತ್ಮಿಕ ಮಕ್ಕಳ ಹೆಸರೇನಾಗಿದೆ? ಆತ್ಮ. ಜೀವ್ ಕಾ ನಾಮ್ ಪಡ್ತಾ ಹೈ. ಶರೀರಕ್ಕೆ ಹೆಸರು ಬೀಳುತ್ತೆ. ಆತ್ಮ ಕಾ ನಾಮ್ ವಹಿ ರಹತಾ ಹೈ. ಆತ್ಮದ ಹೆಸರು ಅದೇ ಇರುತ್ತೆ. ವಹ ಭಿ ಬಚ್ಚೆ ಜಾನ್ತೆ ಹೈ ಸತ್ಸಂಗ್ ಡೇರ್ ಹೈ. ಇದು ಕೂಡ ಮಕ್ಕಳು ತಿಳ್ಕೊಂಡಿದ್ದೀರಿ, ಸತ್ಸಂಗಗಳು ಬೇಕಾದಷ್ಟಿದೆ. ಯಹೈ ಸಚ್ಚ ಸತ್ ಕಾ ಸಂಗ್. ಇದಾಗಿದೆ ಸತ್ಯವಾಗಿರ್ತಕ್ಕಂಥ ಸತ್ಸಂಗ. सत्य बाप राजयोग सिखलाकर हमको सतयुग में ले जाते हैं. ಸತ್ಯ ತಂದೆ ನಮಗೆ ರಾಜಯೋಗವನ್ನು ಕಲಿಸಿ ನಮ್ಮನ್ನು ಸತ್ಯುಗಕ್ಕೆ ಕರ್ಕೊಂಡು ಹೋಗ್ತಾರೆ. ಐಸಾ ಅವ್ರ ಕೋಯಿ ಭಿ ಸತ್ಸಂಗ ಯಾ ಪಾಠಶಾಲಾ ನಹಿ ಹೋ ಸಕ್ತಿ ಹೈ. ಈ ರೀತಿ ಬೇರೆ ಯಾವುದೇ ಸತ್ಸಂಗ ಆಗಲಿ ಅಥವಾ ಪಾಠಶಾಲೆ ಆಗಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಹ ಭಿ ತುಮ್ ಬಚ್ಚೆ ಜಾನ್ತೆ ಹೋ. ಇದನ್ನು ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ. ಸಾರಿ ಸೃಷ್ಟಿ ಚಕ್ರ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಹೈ. ಟೋಟಲ್ ಸೃಷ್ಟಿ ಚಕ್ರ ಅಂತಕ್ಕಂಥದ್ದು ತಾವು ಮಕ್ಕಳ ಬುದ್ಧಿನಲ್ಲಿದೆ. ತುಮ್ ಬಚ್ಚೆ ಹಿ ಸ್ವದರ್ಶನ ಚಕ್ರಧಾರಿ ಹೋ. ತಾವು ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳು ಆಗಿದ್ದೀರಿ. ಬಾಪ್ ಬೈಟ್ ಸಮಜಾತೆ ಹೈ ಯ ಸೃಷ್ಟಿ ಚಕ್ರ ಕೇಸೆ ಫಿರ್ತಾ ಹೈ. ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ, ಈ ಸೃಷ್ಟಿ ಚಕ್ರ ಯಾವ ಥರ ಸುತ್ತುತ್ತಾ ಇದೆ. ಕಿಸ್ಕೋ ಭಿ ಸಮಜಾವೋ ತೋ ಚಕ್ರ ಕೆ ಸಾಮ್ನೆ ಖಡಾ ಕರೋ. ಯಾರಿಗೆ ಬೇಕಾದರೂ ನೀವು ತಿಳಿಸ್ಬೋದು, ಆದರೆ ಸೃಷ್ಟಿ ಚಕ್ರದ ಎದುರುಗಡೆ ನಿಲ್ಲಿಸಿ. ಅಬ್ ತುಮ್ ಇಸ್ ತರಫ್ ಜಾಯಂಗೆ. ಈಗ ತಾವು ಈ ಕಡೆಗೆ ಹೋಗ್ತಾ ಇದ್ದೀರಿ ಅನ್ನೋದು ತೋರಿಸಿ. ಬಾಪ್ ಜೀವಾತ್ಮಕೋ ಕೇತೆ ಹೈ ಅಪ್ನೆ ಕೋ ಆತ್ಮ ಸಮಜೋ. ತಂದೆ ಜೀವಾತ್ಮರಿಗೆ ಹೇಳ್ತಾರೆ, ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ಳಿ. ಯ ನೈ ಬಾತ್ ನಹಿ ಹೈ. ಇದು ಹೊಸ ಮಾತು ಆಗಿಲ್ಲ. ಜಾನ್ತೆ ಹೋ ಕಲ್ಪ ಕಲ್ಪ ಸುನ್ತೆ ಹೈ. ಗೊತ್ತಿದೆ ನಿಮಗೆ, ಪ್ರತಿ ಕಲ್ಪ ಕೇಳ್ತಾ ಬಂದಿದ್ದೀರಿ. ಅಬ ಫಿರ್ ಸೆ ಸುನ್ ರಹೆ ಹೈ. ಈಗ ಪುನಃ ಕೇಳ್ತಾ ಇದ್ದೀರಿ. ತುಮಾರಿ ಬುದ್ಧಿ ಮೇ ಕೋಯಿ ಭಿ ದೇಹದಾರಿ ಬಾಪ್ ಟೀಚರ್ ಗುರು ನಹಿ ಹೈ. ನಿಮ್ಮ ಬುದ್ಧಿಯಲ್ಲಿ ಈಗ ಯಾವುದೇ ದೇಹದಾರಿಗಳು ಶಿಕ್ಷಕರು ಅಥವಾ ಗುರುಗಳು ಇಲ್ಲ. ತುಮ್ ಜಾನ್ತೆ ಹೋ ವಿದೇಹಿ ಶಿವ ಬಾಬಾ ಹಮಾರಾ ಟೀಚರ್ ಹೈ ಗುರು ಹೈ. और कोई भी सत्संग आदि में ऐसा बात नहीं करते होंगे. ನಿಮ್ಮ ಬುದ್ಧಿನಲ್ಲಿದೆ, ಬೇರೆ ಇನ್ಯಾವುದೇ ಒಂದು ಸತ್ಸಂಗದಲ್ಲಿ ಈ ರೀತಿ ವಿಚಾರಗಳು ಇರೋದೇ ಇಲ್ಲ. ಈ ರೀತಿ ಮಾತನ್ನು ಕೂಡ ಹೇಳೋದಿಲ್ಲ. ಮಧುಬನ್ ತೋ ಯಹ ಏಕ ಹಿ ಹೈ. ಮಧುಬನ ಇದು ಒಂದೇ ಆಗಿದೆ. ವೇ ಫಿರ್ ಏಕ್ ಮಧುಬನ್ ವೃಂದಾವನ್ ಮೇ ದಿಖಾತೆ ಹೈ. ನಂತರ ಆ ಒಂದು ಮಧುಬನವನ್ನು ವೃಂದಾವನದಲ್ಲಿ ತೋರಿಸ್ತಾರೆ. भक्ति मार्ग में मनुष्यों ने बैठ बनाया है. प्रैक्टिकल मधुबन तो यह है. ಅದನ್ನು ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಕೂತ್ಕೊಂಡು ಮಾಡಿದ್ದಾರೆ. प्रैक्टिकल मधुबन इदाಗಿದೆ. तुम्हारा बुद्धि में है कि हम सतयुग त्रेता से लेकर पुनर्जन्म लेते लेते अभी संगम पर आकर खड़े हुए हैं. ಈಗ ನಿಮಗೆ ಗೊತ್ತಿದೆ,
ನಾವು ಸತ್ಯುಗದಿಂದ ಹಿಡಿದು ತ್ರೇತಾಯುಗದವರೆಗೂ ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾ ಈಗ ಸಂಗಮಯುಗದಲ್ಲಿ ಬಂದು ನಿಂತಿದ್ದೇವೆ. पुरुषोत्तम बनने के लिए, पुरुषोत्तमರಾಗಲಿಕ್ಕೋಸ್ಕರ हमको बाबा ने आकर स्मृति दिलाया है. ಈಗ ನಮಗೆ ತಂದೆ ಬಂದು ಸ್ಮೃತಿಯನ್ನು ಕೊಡಿಸಿದ್ದಾರೆ. 84 ಜನ್ಮ ಕೌನ್ और कैसे लेते हैं, 84 ಜನ್ಮಗಳನ್ನು ಯಾರು ತೆಗೆದುಕೊಳ್ತಾರೆ, ಹೇಗೆ ತೆಗೆದುಕೊಳ್ತಾರೆ, यह भी तुम जानते हो, ಅದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. ಮನುಷ್ಯ तो सिर्फ कह देते समझते कुछ नहीं, ಜನರು ಕೇವಲ ಹೇಳ್ತಾ ಇರ್ತಾರೆ ಆದರೆ ಏನನ್ನೂ ತಿಳ್ಕೊಳ್ಳೋದಿಲ್ಲ. ಬಾಪ್ ಅಚ್ಚಿ ರೀತಿ ಸಮझाते हैं, ತಂದೆ ಕೂತ್ಕೊಂಡು ಚೆನ್ನಾಗಿ ಈ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. सतयुग में सतो प्रधान आत्माएं थी, शरीर भी सतो प्रधान थे. ಸತ್ಯುಗದಲ್ಲಿ ಎಲ್ಲರೂ ಕೂಡ ಸತೋ ಪ್ರಧಾನ ಆತ್ಮಗಳೇ ಇದ್ದರು, ಶರೀರ ಕೂಡ ಸತೋ ಪ್ರಧಾನವಾಗಿತ್ತು. ಈ ಸಮಯ ತೋ ಸತ್ಯುಗ ನಹಿ ಹೈ, ಯಹ ಹೈ ಕಲಿಯುಗ. ಈ ಸಮಯದಲ್ಲಿ ಸತ್ಯುಗ ಇಲ್ಲ, ಇದಾಗಿದೆ ಕಲಿಯುಗ. ಗೋಲ್ಡನ್ ಏಜ್ ಮೇ ಹಮ್ ಥೇ, ಚಿನ್ನದ ಯುಗದಲ್ಲಿ ನಾವಿದ್ವಿ. ಫಿರ್ ಚಕ್ಕರ್ ಲಗಾಕರ್ ಪುನರ್ಜನ್ಮ ಲೇತೆ ಲೇತೆ ಹಮ್ ಐರನ್ ಏಜ್ ಮೇ ಆ ಗಯೇ ಹೈ. ನಾವೇ ಈ ಸೃಷ್ಟಿ ನಾಟಕದಲ್ಲಿ ಸುತ್ಕೊಂಡು ಬಂದು ಪುನರ್ಜನ್ಮಗಳನ್ನು ತೆಗೆದುಕೊಂಡು ಕಬ್ಬಿಣದ ಯುಗದಲ್ಲಿ ಬಂದುಬಿಟ್ಟಿದ್ದೇವೆ. ಫಿರ್ ಸೆ ಚಕ್ರ ಜರೂರ್ ಲಗಾನಾ ಹೈ, ಪುನಃ ಈ ಸೃಷ್ಟಿ ಚಕ್ರವನ್ನು ಸುತ್ಕೊಂಡು ಬರಲೇಬೇಕು. ಅಭಿ ಜಾನಾ ಹೈ ಅಪನೆ ಘರ್, ಈಗ ನಾವು ಹೋಗಬೇಕಾಗಿದೆ ನಮ್ಮ ಮನೆಗೆ. ತುಮ್ ಸಿಕ್ಕಿಲ್ಲದೆ ಬಚ್ಚೆ ಹೋನ, ನೀವು ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರ್ತಕ್ಕಂಥ ಮಕ್ಕಳಾಗಿದ್ದೀರಲ್ವ. ಸಿಕ್ಕಿಲ್ಲದೆ ಉನ್ಕೋ ಕಹಾ ಜಾತಾ ಹೈ ಜೋ ಗುಮ್ ಹೋ ಜಾತೆ ಹೈ. ಬಹಳ ಕಾಲದಿಂದ ಅಗಲಿ ಹೋಗಿರೋರು ಅಂತ ಯಾರಿಗೆ ಹೇಳಲಾಗುತ್ತೆ ಅಂದರೆ ಯಾರು ಮಾಯವಾಗಿಬಿಡ್ತಾರೆ. ಫಿರ್ ಬಹು ಸಮಯಕ್ಕೆ ಬಾದ್ ಫಿರ್ ಮಿಲ್ತೆ ಹೈ, ಬಹಳ ಸಮಯದ ನಂತರ ಬಂದು ಸಿಗ್ತಾರೆ, ಅವ್ರಿಗೆ ಸಿಕ್ಕಿಲ್ಲದೆ ಅಂತ ಹೇಳಲಾಗುತ್ತೆ. ತುಮ್ 5000 ವರ್ಷಕ್ಕೆ ಬಾದ್ ಆಕರ್ ಮಿಲೆ ಹೋ, ನೀವು ಪುನಃ 5000 ವರ್ಷಗಳ ನಂತರ ಬಂದು ಭೇಟಿಯಾಗಿದ್ದೀರಿ. ತುಮ್ ಬಚ್ಚೆ ಹಿ ಜಾನ್ತೆ ಹೋ ಯಾ ವಹಿ ಬಾಬಾ ಜಿಸ್ನೆ 5000 ವರ್ಷ ಪಹಲೆ ಈ ಸೃಷ್ಟಿ ಚಕ್ರ ಕಾ ಹಮ್ಕೋ ಜ್ಞಾನ ದಿಯಾ ಥಾ. ಈಗ ಅದೇ ತಂದೆ ಯಾರು ನಮಗೆ 5000 ವರ್ಷಗಳ ಹಿಂದೆ ಈ ಸೃಷ್ಟಿ ಚಕ್ರದ ಜ್ಞಾನವನ್ನು ನಮಗೆ ತಿಳಿಸಿದ್ರು, ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿದರು. ಅಭಿ ಫಿರ್ಸೆ ಬಾಪ್ ಆಕರ್ ಮಿಲೆ ಹೇ, ಈಗ ಪುನಃ ತಂದೆ ಬಂದು ಭೇಟಿಯಾಗಿದ್ದಾರೆ. ಜನ್ಮಸಿದ್ಧ ಅಧಿಕಾರ ದೇನೆ ಕೆ ಲಿಯೆ, ಜನ್ಮಸಿದ್ಧ ಅಧಿಕಾರವನ್ನು ಕೊಡಲಿಕ್ಕೋಸ್ಕರ. ಯಹ ಬಾಪ್ ರಿಲೀಸ್ ಕರಾತೆ ಹೈ, ಇದನ್ನು ತಂದೆ ಕೂತ್ಕೊಂಡು ರಿಯಲೈಸೇಷನ್ ಮಾಡಿಸ್ತಾರೆ. इसमें आत्मा के 84 जन्म के भी रियलाइजेशन आ जाता है. ಇದರಲ್ಲಿ ಆತ್ಮದ್ದು ಕೂಡ 84 ಜನ್ಮಗಳ ರಿಯಲೈಸೇಷನ್ ಆಗುತ್ತೆ. ये सब बाप बैठ समझाते हैं, ಈ ಎಲ್ಲ ವಿಚಾರಗಳನ್ನು ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. जैसे 5000 ವರ್ಷ पहले भी समझाया था, ಹೇಗೆ 5000 ವರ್ಷಗಳ ಹಿಂದೆ ಕೂಡ ತಿಳಿಸಿದ್ರು. मनुष्य को देवता या कंगाल को सिरताज बनाने के लिए, ಮಾನವರನ್ನ ದೇವತೆಗಳನ್ನಾಗಿ ಅಥವಾ ಕಂಗಾಲಾಗಿರೋರನ್ನ ಕಿರೀಟಪ್ರಾಯರನ್ನಾಗಿ ಮಾಡಲಿಕ್ಕೋಸ್ಕರ. तुम समझते हो हमने 84 जन्म लिए, जिन्होंने नहीं लिए हैं वह भी सीखने के लिए आएंगे भी नहीं. ಈಗ ನೀವು ತಿಳ್ಕೊಂಡಿದ್ದೀರಿ 84 ಜನ್ಮಗಳನ್ನು ಪುನರ್ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಯಾರೆಲ್ಲ ತೆಗೆದುಕೊಂಡಿಲ್ವೋ ಅವರು ಇಲ್ಲಿಗೆ ಬಂದು ಕಲ್ತ್ಕೊತಾರೆ, ಮತ್ತೆ ಬರೋದಿಲ್ಲ. कोई थोड़ा समझेंगे, ಕೆಲವರು ಸ್ವಲ್ಪ ತಿಳ್ಕೊತಾರೆ. ನಂಬರ್ ವಾರ್ ತೋ ಹೋತೆ ಹೇನ, ನಂಬರ್ ವಾರ ಅಂತೂ ಇದ್ದೇ ಇರ್ತಾರಲ್ಲ. ಅಪ್ನೆ ಅಪ್ನೆ ಘರ್ ಗೃಹಸ್ಥ ಮೇ ರಹನಾ ಹೇ, ತಮ್ಮ ತಮ್ಮ ಮನೆ ಗೃಹಸ್ಥದಲ್ಲಿ ಇರಬೇಕು. ಸಬ್ ತೋ ಯಹಾ ನಹಿ ಆಕರ್ ಬೈಠೆಂಗೆ, ಎಲ್ಲರೂ ಬಂದು ಇಲ್ಲಿ ಕೂತ್ಕೊಳ್ಳೋದಿಲ್ಲ. ಸಬ್ ತೋ ಯಹಾ ನಹಿ ಆಕರ್ ಬೈಠೆಂಗೆ, ರಿಫ್ರೆಶ್ ಹೋನೆ ಯಹ ಆಯೆಂಗೆ ಜಿನ್ಕಾ ಬಹುತ್ ಅಚ್ಚಾ ಪದ್ ಪಾನಾ ಹೋಗಾ. ರಿಫ್ರೆಶ್ ಆಗಲಿಕ್ಕೋಸ್ಕರ ಬರ್ತಾರೆ, ಯಾರಿಗೆ ತುಂಬ ಒಳ್ಳೆ ಪದವಿಯನ್ನು ಪಡ್ಕೋಬೇಕಾಗತ್ತೆ. ಕಮ್ ಪದ ವಾಲೆ ಜಾಸ್ತಿ ಪುರುಷಾರ್ಥ ಭಿ ನಹಿ ಕಡೆಂಗೆ, ಕಡಿಮೆ ಪದವಿಗೆ ಹೋಗುವಂಥವರು ಹೆಚ್ಚಿಗೆ ಪುರುಷಾರ್ಥವನ್ನು ಮಾಡೋದಿಲ್ಲ. ಈ ಜ್ಞಾನ ಐಸಾ ಹೈ, ಥೋಡಾ ಭಿ ಪುರುಷಾರ್ಥ ಕಿಯಾ ತೋ ವ ವ್ಯರ್ಥ ನಹಿ ಜಾಯೇಗಾ. ಈ ಜ್ಞಾನ ಮಾರ್ಗ ಹೇಗಿದೆಯಪ್ಪ ಅಂದರೆ ಸ್ವಲ್ಪ ಪುರುಷಾರ್ಥ ಮಾಡಿದ್ರು ಅದು ಕೂಡ ವೇಸ್ಟ್ ಆಗಿ ಹೋಗೋದಿಲ್ಲ. ಸಜಾ ಕಾಕರ್ ಆ ಜಾಯೆಂಗೆ, ಪುರುಷಾರ್ಥ अच्छा करने तो मज़ा भी सज़ा भी कम होंगे. ಪುರುಷಾರ್ಥಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದರೆ ಅವ್ರಿಗೆ ಶಿಕ್ಷೆಗಳು ಕೂಡ ಕಡಿಮೆ ಆಗುತ್ತೆ. ಯಾದಕಿ ಯಾತ್ರಾ ಬಿಗರ್ ವಿಕರ್ಮ ವಿನಾಶ್ ನಹಿ ಹೋಂಗೆ, ನೆನಪಿನ ಒಂದು ಅಭ್ಯಾಸ ಮಾಡದೆ ನೆನಪಿನ ಯಾತ್ರೆಯಲ್ಲಿ ಇಲ್ದಿರ
ವಿಕರ್ಮಗಳು ವಿನಾಶ ಆಗೋದು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ವಿಕರ್ಮಗಳು ವಿನಾಶ ಆಗುತ್ತೆ ಯೋಗ ಬಲದಿಂದ. ಯಹ ತೋ ಗಡಿ ಗಡಿ ಅಪನೆ ಕೋ ಯಾದ್ ಕರಾವೋ. ಇದಂತೂ ತಾವು ಕ್ಷಣ ಕ್ಷಣಕ್ಕೂ ತಮ್ಮನ್ನು ತಾವು ನೆನಪನ್ನು ಮಾಡಿಸ್ಕೊಳ್ಳಿ. कोई भी ಮನುಷ್ಯ ಮಿಲೆ ಪಹಲೆ ತೋ ಉಸ್ಕೋ ಭಿ ಯಹ ಸಮಜಾನಾ ಹೈ. ಯಾವುದೇ ಮನುಷ್ಯರು ಸಿಗ್ತಾರೆ ಅಂದರೆ ಮೊಟ್ಟ ಮೊದಲು ಅವ್ರಿಗೆ ತಿಳಿಸ್ಬೇಕು. ಅಪನೆಗೂ ಆತ್ಮ ಸಮಜೋ, ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ಳಿ. ಯಹ ನಾಮ್ ತೋ ಪೀಚೆ ಶರೀರ ಪರ್ ಮಿಲೆ ಹೈ. ಈ ಹೆಸರಂತೂ ನಂತರ ಶರೀರದ ಮೇಲೆ ಸಿಕ್ಕಿದೆ. ಇಸ್ಕೋ ಬುಲಾಯಂಗೆ ಶರೀರ ಕಾ ನಾಮ್ ಪರ್. ಯಾರನ್ನಾದರೂ ಕರೆದ್ರೂ ಕೂಡ ಶರೀರದ ಹೆಸರಿಟ್ಟೇ ಕರಿಬೇಕಾಗುತ್ತೆ. ಬಾಬಾ ತಿಳಿಸ್ತಾರೆ, यह नाम तो पीछे शरीर पर मिला है. ಈ ಹೆಸರಂತೂ ಶರೀರಕ್ಕೆ ನಂತರ ಸಿಕ್ತು. ಜಿಸ್ಕೋ ಬುಲಾಯಂಗೆ ಶರೀರಕ್ಕೆ ನಾಮ್ ಪರ್. ಈಗ ಯಾರನ್ನ ಕರೆದ್ರೂ ಕೂಡ ಶರೀರದ ಹೆಸರಿನ ಮೇಲೆ ಕರೀಲಾಗುತ್ತೆ. इस संगम पर ही बेहद का बाप रूहानी बच्चों को बुलाते हैं. ಈ ಸಂಗಮ ಯುಗದಲ್ಲೇ ಬೇಹದ್ದಿನ ತಂದೆ ಆತ್ಮಿಕ ಮಕ್ಕಳಿಗೆ ಕರೀತಾರೆ. ತುಮ್ ಕಹೆಂಗೆ ರೂಹಾನಿ ಬಾಪ್ ಆಯಾ ಹೈ. ನೀವು ಕೂಡ ಹೇಳ್ತೀರಾ ಆತ್ಮಿಕ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ಬಾಪ್ ಕಹೆಂಗೆ ರೂಹಾನಿ ಬಚ್ಚೆ. ತಂದೆ ಹೇಳ್ತಾರೆ ಆತ್ಮಿಕ ಮಕ್ಕಳೇ. ಪಹಲೆ ರೂಹ್ ಫಿರ್ ಬಚ್ಚೋಂ ಕಾ ನಾಮ್ ಲೇತೆ ಹೈ. ಮೊದಲು ಆತ್ಮ, ನಂತರ ಮಕ್ಕಳ ಹೆಸರನ್ನು ತೆಗೆದುಕೊಳ್ತಾರೆ. ರೂಹಾನಿ ಬಚ್ಚೆ ತುಮ್ ಸಮಜ್ತೆ ಹೋ, ರೂಹಾನಿ ಬಾಪ್ ಕ್ಯಾ ಸಮಜಾತೆ. ಆತ್ಮಿಕ ಮಕ್ಕಳಿಗೆ ನೀವು ಕೂಡ ತಿಳ್ಕೊಂಡಿದ್ದೀರಿ ಆತ್ಮಿಕ ತಂದೆ ಏನು ತಿಳಿಸ್ತಾರೆ. ತುಮಾರ ಬುದ್ಧಿ ಜಾನ್ತಿ ಹೈ. ನಿಮ್ಮ ಬುದ್ಧಿ ಅನ್ನೋದು ಗೊತ್ತಿದೆ. ಶಿವ ಬಾಬಾ ಇಸ್ ಭಗೀರಥ್ ಪರ್ ವಿರಾಜಮಾನ್ ಹೈ. ಶಿವ ತಂದೆ ಈ ಒಂದು ಭಾಗ್ಯಶಾಲಿ ರಥದಲ್ಲಿ ವಿರಾಜಮಾನವಾಗಿದ್ದಾರೆ. ಹಮ್ಕೋ ವಹಿ ಸಹಜ ರಾಜಯೋಗ ಸಿಕ್ಲಾ ರಹೆ ಹೈ. ಈಗ ಅವರೇ ನಮಗೆ ಸಹಜ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಅವ್ರ ಕೋಯಿ ಮನುಷ್ಯ ಮಾತ್ರ ನಹಿ ಜಿಸ್ಮೆ ಬಾಪ್ ಆಕರ್ ರಾಜಯೋಗ ಸಿಕ್ಲಾಯೆ. ಬೇರೆ ಇನ್ಯಾವುದೇ ಮನುಷ್ಯ ಮಾತ್ರರು ಕೂಡ ತಂದೆ ಬಂದು ರಾಜಯೋಗ ಕಲಿಸೋದಿಲ್ಲ. ವಹ ತೋ ಬಾಪ್ ಆತೆ ಹೇ ಪುರುಷೋತ್ತಮ ಸಂಗಮ ಯುಗ ಪರ್. ಅದಂತೂ ತಂದೆ ಬರ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ. ಕೊಯ್ ಭಿ ಮನುಷ್ಯ ಕಭಿ ಐಸಾ ಕಹ ನಾ ಸಕೆ. ಯಾವುದೇ ಮನುಷ್ಯರು ಈ ರೀತಿ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಮಜಾ ನಾ ಸಕೆ, ತಿಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಹ ಭಿ ತುಮ್ ಜಾನ್ತೆ ಹೋ ಯ ಶಿಕ್ಷಾ ಕೊಯ್ ಇಸ್ ಬಾಪ್ ಕಾ ನಹಿ. ಇದು ಕೂಡ ನೀವು ತಿಳ್ಕೊಂಡಿದ್ದೀರಿ ಈ ಒಂದು ಶಿಕ್ಷಣ ಈ ಒಂದು ತಂದೆದಲ್ಲ. ಇನ್ಕೋತೋ ಯ ಮಾಲೂಮ್ ನಹಿ ತಾ. ಇವ್ರಿಗಂತೂ ಇದು ಗೊತ್ತೇ ಇರಲಿಲ್ಲ. ಕಲಿಯುಗ ಖತಮ್ ಹೋ ಸತ್ಯುಗ ಆನಾ ಹೈ. ಕಲಿಯುಗ ಮುಕ್ತಾಯ ಆಗಿ ಸತ್ಯುಗ ಬರಬೇಕಾಗಿದೆ. ಇನ್ಕಾ ಅಬ್ ಕೋಯಿ ದೇಹದಾರಿ ಗುರು ನಹಿ. ಇವರಿಗೆ ಈಗ ಯಾವುದೇ ಒಂದು ದೇಹದಾರಿ ಗುರುಗಳು ಇಲ್ಲ. ಅವ್ರ ತೋ ಸಬ್ ಮನುಷ್ಯ ಮಾತ್ರ ಕಹೆಂಗೆ ಹಮಾರಾ ಫಲಾನಾ ಗುರು ಹೇ. ಮಿಕ್ಕ ಎಲ್ಲ ಮನುಷ್ಯ ಮಾತ್ರರು ಹೇಳ್ತಾರೆ ಇವರು ನಮಗೆ ಇಂತಹ ಗುರು ಅಂತ. ಫಲಾನಾ ಜ್ಯೋತಿ ಜ್ಯೋತಿ ಮೇ ಸಮಯ. ಇಂತಹವ್ರ ಆತ್ಮ ಹೋಗಿ ಆತ್ಮ ಜ್ಯೋತಿಯಲ್ಲಿ ಐಕ್ಯ ಆಗೋಯ್ತು ಅಂತ ತಿಳ್ಕೊತಾರೆ. ಸಬ್ಕೆ ದೇಹದಾರಿ ಗುರು ಹೇ. ಎಲ್ಲರಿಗೂ ದೇಹದಾರಿ ಗುರುಗಳಿದ್ದಾರೆ. ಧರ್ಮಸ್ಥಾಪಕ್ ಬಿ ದೇಹದಾರಿ ಹೇ. ಧರ್ಮಸ್ಥಾಪಕರು ಕೂಡ ದೇಹದಾರಿ ಆಗಿದ್ದಾರೆ. ಧರ್ಮ ಕಿಸ್ನೆ ಸ್ಥಾಪನಾ ಕಿಯಾ. ಈ ಒಂದು ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದ್ರು. परमपिता परमात्मा त्रिमूर्ति शिव ने ब्रह्मा द्वारा स्थापना किया. परमपिता परमात्मा त्रिमूर्ति शिव बाबा ब्रह्मा मुखांतर ಸ್ಥಾಪನೆಯನ್ನು ಮಾಡ್ತಾರೆ. उनके शरीर का नाम ब्रह्मा है. ಅವರ ಒಂದು ಶರೀರದ ಹೆಸರು ಬ್ರಹ್ಮ ಅಂತ ಇದೆ. ಕ್ರಿಶ್ಚಿಯನ್ ಲೋಗ್ ಕಹೆಂಗೆ ಕ್ರೈಸ್ಟ್ ने ಧರ್ಮ ಸ್ಥಾಪನ ಕಿಯಾ. ಕ್ರಿಶ್ಚಿಯನ್ಸು ಹೇಳ್ತಾರೆ ಕ್ರೈಸ್ತ ಈ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತ. ವಹತೋ ದೇಹದಾರಿ ಹೇ. ಅವರಂತೂ ದೇಹದಾರಿ ಆಗಿದ್ದಾರೆ. ಬಿನ್ ಚಿತ್ರ ಭಿ ಹೇ. ಚಿತ್ರಗಳು ಇದೆ. ಇಸ್ ಧರ್ಮಕ್ಕೆ ಸ್ಥಾಪಕ ಚಿತ್ರ ಕ್ಯೂ ದಿಖಾಯಂಗೆ. ಈ ಒಂದು ಧರ್ಮಸ್ಥಾಪಕರ ಚಿತ್ರವನ್ನು ಯಾಕೆ ತೋರಿಸಲಾಗಿದೆ. ಶಿವ ಕಾ ಹಿ ದಿಖಾಯಂಗೆ. ಶಿವನಿಗೇನೆ ತೋರಿಸಲಾಗುತ್ತೆ. ಶಿವ ಕೆ ಚಿತ್ರ ಭಿ ಕೋಯಿ ಬಡೆ ಹೇ ಕೋಯಿ ಛೋಟೆ ಬನಾತೆ ಹೇ. ಶಿವನ ಚಿತ್ರನ ಕೆಲವರು ದೊಡ್ಡದಾಗಿ ಮಾಡ್ತಾರೆ, ಕೆಲವರು ಚಿಕ್ಕದಾಗಿ ಮಾಡ್ತಾರೆ. ಆಯ್ತು ಬಿಂದಿ ಹಿ ಹೇ. ಅವರಂತೂ ಒಂದು ಬಿಂದು ಸ್ವರೂಪದಲ್ಲೇ ಇದ್ದಾರೆ. ನಾಮ ರೂಪ ಭಿ ಹೇ ಪರಂತು ಅವ್ಯಕ್ತ ಹೇ. ಹೆಸರು ರೂಪನೂ ಇದೆ, ಆದರೆ ಅವರು ಅವ್ಯಕ್ತ ಆಗಿದ್ದಾರೆ. ಏನ್ ಆಂಕೋನ್ ಸೆ ಹಿ ನಹಿ ದೇಖ್ ಸಕ್ತೆ ಹೇ. ಈ ಕಣ್ಣುಗಳಿಂದ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಶಿವ ಬಾಬಾ ತುಮ್ ಬಚ್ಚೋಂ ಕೋ ರಾಜ್ಯ ಭಾಗ್ಯ ದೇಕರ್ ಗಯೇ ಹೇ. ಶಿವ ತಂದೆ ತಾವು ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದಾರೆ. ತಪ್ತು ಯಾದ್ ಕರ್ತೇನ.
ಆಗ್ಲೇ ನೆನಪು ಮಾಡ್ತಾರಲ್ಲ, ಶಿವಬಾಬಾ ಕೇತೆ ಹೇ ಮನ್ಮನಾಭವ್. ಶಿವ ತಂದೆ ಹೇಳ್ತಾರೆ, ಮನ್ಮನಾಭವ್ ಮುಜೆ ಏಕ್ ಬಾಪ್ ಕೋ ಹಿ ಯಾದ್ ಕರೋ. ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಿ, ಕಿಸ್ಕೋ ಸ್ಮೃತಿ ಮೇ ನಹಿ ಕರ್ನಾ ಹೇ. ಯಾರನ್ನೂ ನೀವು ನೆನಪು ಮಾಡ್ಕೊಳ್ತಕ್ಕಂಥ ಅಗತ್ಯ ಇಲ್ಲ. ಆತ್ಮ ಕಿ ಬುದ್ಧಿ ಮೇ ಕೋಯಿ ದೇಹ ಯಾದ್ ನಾ ಹೇ. ಆತ್ಮದ ಬುದ್ಧಿನಲ್ಲಿ ಯಾವುದೇ ದೇಹದಾರಿಗಳು ನೆನಪಿಗೆ ಬರಬಾರ್ದು. ಈ ಅಚ್ಚಿ ರೀತಿ ಸಮಜ್ನೆ ಕಿ ಬಾತ್ ಹೈ. ಇವೆಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿ ತಿಳ್ಕೊಳ್ತಕ್ಕಂಥ ಮಾತಾಗಿದೆ. ಹಮ್ಕೋ ಶಿವ ಬಾಬಾ ಪಡಾತೆ ಹೇ, ಸಾರಾ ದಿನ್ ಯಹ ರಿಪೀಟ್ ಕರ್ತೆ ರಹೋ. ನಮಗೆ ಶಿವ ತಂದೆ ಬಂದು ಓದಿಸ್ತಾ ಇದ್ದಾರೆ, ಇಡೀ ದಿನ ಈ ಒಂದು ಪಾಯಿಂಟ್ಸನ್ನು ರಿಪೀಟ್ ಮಾಡ್ತಾ ಇರಿ. ಶಿವ ಭಗವಾನ್ ವಾಚ್ ಪಹಲೆ ಪಹಲೆ ತೋ ಅಲಫ್ ಈ ಸಮಜ್ನ ಪಡೆ. ಶಿವ ಭಗವಾನ್ ವಾಚ ಇದೆ, ಮೊಟ್ಟ ಮೊದಲು ತಂದೆಯನ್ನು ತಿಳ್ಕೊಬೇಕಾಗತ್ತೆ. ಯ ಪಕ್ಕಾ ನಹಿ ಕಿಯಾ ತೋ ಔರ್ ಬೇ ತೋ ಬತಾಯಿ ತೋ ಕುಚ್ ಭಿ ಬುದ್ಧಿ ಮೇ ಬೈಠೇಗಾ ನಹಿ. ಒಂದು ವೇಳೆ ಈ ಪಾಯಿಂಟ್ಸು ನಿಮಗೆ ಬುದ್ಧಿನಲ್ಲಿ ಸರಿಯಾಗಿ ಕೂತ್ಕೊಂಡಿಲ್ಲ ಅಂದರೆ ರಾಜ್ಯಭಾಗ್ಯ ಅನ್ನೋದು ಏನೂ ಕೂಡ ಬುದ್ಧಿನಲ್ಲಿ ಕೂತ್ಕೊಳ್ಳೋದಿಲ್ಲ. ಕೊಯ್ ಕಹ ದೇತೆ ಯಾ ಬಾತ್ ತೋ ರೈಟ್ ಹೈ, ಕೊಯ್ ಕಹತೆ ಇಸ್ ಸಮಜ್ನೆ ಮೇ ಟೈಮ್ ಚಾಹಿಯೆ. ಕೆಲವರು ತಿಳ್ಕೊತಾರೆ ಇದು ತಿಳ್ಕೊಳ್ಳೋದಕ್ಕೆ ಟೈಮ್ ಹಿಡಿಸುತ್ತೆ, ಇದು ರೈಟ್ ಮಾತು, ಇದಕ್ಕೆ ತಿಳ್ಕೊಳ್ಳೋಕ್ಕೆ ಟೈಮ್ ಬೇಕು. ಕೊಯ್ ಕೇತೆ ವಿಚಾರ ಕರೆಂಗೆ, ಕೆಲವರು ಹೇಳ್ತಾರೆ ವಿಚಾರ ಮಾಡ್ತೇವೆ ಅಂತ ಹೇಳ್ಬಿಟ್ಟು. ವಿಚಾರ ತೋ ಚಲ್ತಾ है ना, ವಿಚಾರ ಅಂತೂ ನಡೆಯುತ್ತಲ್ಲ. ಕಿಸ್ಸಮ್ಗೆ ಆತೆ, ವೆರೈಟಿ ಜನ ಬರ್ತಾರೆ. ಯಹ ಹೈ ನೈ ಬಾತ್. ಇವೆಲ್ಲವೂ ಕೂಡ ಹೊಸ ಹೊಸ ವಿಚಾರಗಳಾಗಿದೆ. ಪರಮಪಿತ ಪರಮಾತ್ಮ ಶಿವ ಆತ್ಮಂಕೋ ಬೈಟ್ ಪಡಾತೆ. ಪರಮಪಿತ ಪರಮಾತ್ಮ ಶಿವ ಆತ್ಮಗಳಿಗೆ ಕೂತ್ಕೊಂಡು ಓದಿಸ್ತಾ ಇದ್ದಾರೆ. ವಿಚಾರ ಚಲ್ತಾ ಹೇ, ಕ್ಯಾ ಕರೆ ಜೋ ಮನುಷ್ಯಂಕೋ ಯ ಸಮಜ್ ಮೇ ಆ ಜಾಯೆ. ಏನು ಮಾಡಬೇಕು ಮನುಷ್ಯರಿಗೆ ಇದು ಗೊತ್ತಾಗ್ಲಿಕ್ಕೋಸ್ಕರ. ಶಿವ ಹಿ ಜ್ಞಾನ ಕಾ ಸಾಗರ್ ಹೇ, ಆತ್ಮ ಕೋ ಜ್ಞಾನ ಕಾ ಸಾಗರ್ ಕೇಸೆ ಕೇತೆ. ಶಿವನಿಗೆ ಜ್ಞಾನಸಾಗರ ಅಂತ ಹೇಳಲಾಗುತ್ತೆ, ಆತ್ಮಕ್ಕೆ ಜ್ಞಾನಸಾಗರ ಅಂತ ಹೆಂಗೆ ಹೇಳೋದು. ಕಿಸ್ಕೋ ಶರೀರ್ ಹಿ ನಹಿ ಹೈ, ಜ್ಞಾನ ಕಾ ಸಾಗರ್ ಹೈ ತೋ ಜರೂರ್ ಕಭಿ ಜ್ಞಾನ ಸುನಾಯಾ ಹೈ, ತಬ್ ತೋ ಉನ್ಕೋ ಜ್ಞಾನ ಸಾಗರ್ ಕೇತೆ ಹೈ. ಜ್ಞಾನಸಾಗರ ಅಂತ ಹೇಳ್ಬಿಟ್ಟು ಅವಶ್ಯಕವಾಗಿ ಹೇಳಲಾಗುತ್ತೆ. ಅವರು ಜ್ಞಾನವನ್ನು ಕೂಡ ತಿಳಿಸ್ತಾರೆ, ಆವಾಗ ಅವರ ಒಂದು ಜ್ಞಾನಸಾಗರ ಅಂತ ಅವ್ರಿಗೆ ಹೇಳಲಾಗುತ್ತೆ. ಐಸಾ ಹಿ ಕ್ಯೂ ಕರೆಂಗೆ, ಈ ರೀತಿ ಹೆಂಗೆ ಹೇಳೋದು. कोई बहुत पढ़ते हैं तो कहा जाता है या तो बहुत ವೇದಶಾಸ್ತ್ರ ಪಡೆ ಹೇ. ಇದಂತೂ ಕೆಲವರು ಬಹಳಷ್ಟು ಓದ್ತಾರೆ, ಹೇಳಲಾಗುತ್ತೆ ಇದು ತುಂಬ ವೇದಶಾಸ್ತ್ರಗಳನ್ನು ಓದಿದ್ದಾರೆ ಅಂತ. ಇಸ್ಲಿಯೇ ಶಾಸ್ತ್ರ ಅಥವಾ ವಿದ್ವಾನ್ ಕಹಾ ಜಾತಾ ಹೈ, ಅದರಿಂದ ಶಾಸ್ತ್ರಿಗಳು ಅಥವಾ ವಿದ್ವಾಂಸರು ಅಂತ ಹೇಳಲಾಗುತ್ತೆ. ಬಾಬಾ ಕೋ ಜ್ಞಾನ ಕಾ ಸಾಗರ್ ಅಥಾರಿಟಿ ಕಹಾ ಜಾತಾ ಹೈ, ತಂದೆಗೆ ಜ್ಞಾನಸಾಗರ ಅಥವಾ ಅಥಾರಿಟಿ ಅಂತ ಹೇಳಲಾಗುತ್ತೆ. ಜರೂರ್ ಹೋಕರ್ ಗಯೇ ಹೇ, ಅವಶ್ಯಕವಾಗಿ ಇದ್ದು ಹೋಗಿರಬೇಕು. ಪಹಲೆ ತೋ ಪೂಛನಾ ಚಾಹಿಯೆ ಅಭಿ ಕಲಿಯುಗ ಹೈ ಯಾ ಸತ್ಯುಗ. ಈಗ ಕೇಳಬೇಕಾಗಿದೆ, ಈಗ ಕಲಿಯುಗ ನಡೀತಾ ಇದೆಯಾ ಅಥವಾ ಸತ್ಯುಗ ನಡೀತಾ ಇದೆಯಾ. ನई ದುನಿಯಾ ಹೈ ಯಾ ಪುರಾನಿ ದುನಿಯಾ ಹೈ, ಹೊಸ ಪ್ರಪಂಚ ನಡೀತಾ ಇದೆಯಾ ಅಥವಾ ಹಳೆ ಪ್ರಪಂಚ ನಡೀತಾ ಇದೆಯಾ. ಏಮ್ ಆಬ್ಜೆಕ್ಟ್ ತೋ ತುಮಾರೆ ಸಾಮ್ನೆ ಖಡಾ ಹೈ, ಗುರಿ ಅಥವಾ ಉದ್ದೇಶ ನಿಮ್ಮೆದುರುಗಡೆ ನಿಂತಿದೆ. ಯೇ ಲಕ್ಷ್ಮೀನಾರಾಯಣ ಅಗರ್ ಹೋತೆ ತೋ ಉನ್ಕಾ ರಾಜ್ಯ ಹೋತಾ ಹೈ. ಒಂದು ವೇಳೆ ಈ ಲಕ್ಷ್ಮೀನಾರಾಯಣರು ಇದ್ದಿದ್ರೆ ಅವ್ರದ್ದು ಕೂಡ ರಾಜ್ಯ ಇರಬೇಕಾಗಿತ್ತು. ಯಾ ಪುರಾನಿ ದುನಿಯಾ ಹೈ, ಇದು ಹಳೆಯ ಪ್ರಪಂಚ ಆಗಿದೆ. ಕಂಗಾಲ್ಪನಾ ಹಿ ನಹಿ ಹೋತಾ ಹೈ, ಈ ಒಂದು ಕಂಗಾಲತನ ಅಂತಕ್ಕಂಥದ್ದು ಇರಲಿಲ್ಲ. ಅಭಿ ತೋ ಸಿರ್ಫ್ ಇನೋಂಕಾ ಹಿ ಚಿತ್ರ ಹೈ, ಈಗಂತೂ ಅವ್ರದೇ ಒಂದು ಚಿತ್ರಗಳಿದ್ದಾವೆ. ಮಂದಿರ್ ಮೇ ಮಾಡಲ್ಸ್ ದಿಖಾತೆ ಹೈ, ಮಂದಿರದಲ್ಲಿ ಮಾಡೆಲ್ಸನ್ನೆಲ್ಲನೂ ಕೂಡ ತೋರಿಸ್ತಾರೆ. ನಹಿ ತೋ ಉನೋಂಕಾ ಮಾಡಲ್ ಬಗೀಚೆ ಆದಿ ಕಿತನೆ ಬಡೆ ಬಡೆ ಹೋಂಗೆ. ಇಲ್ಲ ಅಂತಂದರೆ ಇವ್ರದ್ದು ಮಹಲ್ಗಳು ತೋಟಗಳು ಎಷ್ಟು ದೊಡ್ಡದಾಗಿರುತ್ತೆ. ಸಿರ್ಫ್ ಮಂದಿರ್ ಮೇ ತೋಡಿ ರಹತೆ ಹೋಂಗೆ, ಕೇವಲ ಮಂದಿರಗಳಲ್ಲಿ ಕೆಲವರೇ ಇರ್ತಾರೆ. ಪ್ರೆಸಿಡೆಂಟ್ ಕಾ ಮಕಾನ್ ಕಿತನಾ ಬಡಾ ಹೈ, ಪ್ರೆಸಿಡೆಂಟ್ದು ಮನೆ ಎಷ್ಟು ದೊಡ್ಡದಿರುತ್ತೆ. ದೇವಿ ದೇವತಾ ತೋ ಬಡೆ ಬಡೆ ಮೆಹಲೋ ಮೇ ರಹತೆ ಹೋಂಗೆ, ದೇವಾನು ದೇವತೆಗಳು ದೊಡ್ಡ ದೊಡ್ಡ ಮಹಲಗಳಲ್ಲಿ ಇರ್ತಾ ಇದ್ರು. ಬಹುತ್ ಜಗ ಹೋಂಗಿ, ತುಂಬ ಜಾಗ ಇರುತ್ತೆ. ವಹಾ ಡರ್ನೆ ಆದಿ ಕಿ ಕೋಯಿ ಬಾತ್ ನಹಿ ಹೋತಿ. ತುಂಬ ಜಾಗ ಖಾಲಿ ಇರುತ್ತೆ ಅಂದರೆ ಅಲ್ಲಿ ಹೆದರಿಕೆ ಮಾತೇನೂ ಇರೋದಿಲ್ಲ. ಸದೈ ಫುಲ್ವಾಡಿ ಇರತ್ತೆ, ಎಲ್ಲ ಕಡೆಯಲ್ಲಿ ಹೂ ತೋಟಗಳೇ ಇರುತ್ತೆ. ಕಾಂಟೆ ಹೋತೆ ನಹಿ, ದುಃಖ ಕೊಡೋವಂಥ ಮುಳ್ಳುಗಳು ಇರೋದೇ ಇಲ್ಲ. ವಹೆ ಬಗೀಚಾ, ಅದಾಗಿದೆ ಹೂಗಳ ತೋಟ. ಯಹಾ ತೋ ಲಕಡಿಯ ಆದಿ ಜಲಾತೆ ನಹಿ ಹೋಂಗೆ, ಸತ್ಯುಗದಲ್ಲಿ ಈ ಕಟ್ಟಿಗೆ ಎಲ್ಲನೂ ಕೂಡ ಇದು ಮಾಡೋದಿಲ್ಲ, ಬೆಂಕಿ ಹಚ್ಚೋದಿಲ್ಲ. ಲಕಡಿಯ ಒಮ್ಮೆ ಧುವಾ ಹೋತೆ ಹೈ ತೋ ದುಃಖ ಫೀಲ್ ಹೋತಾ ಹೈ.
ಈ ಸೌದೆಗಳಲ್ಲಿ ಅಡುಗೆ ಮಾಡಿದಾಗ ಕಣ್ಣೀರು ಬರುತ್ತೆ, ಆವಾಗ ದುಃಖ ಫೀಲ್ ಆಗುತ್ತೆ. ಆ ಥರದ್ದು ಅಲ್ಲೆಲ್ಲ ಇರೋದಿಲ್ಲ. ಮತ್ತು हम बहुत थोड़े टुकड़े में रहते हैं. ಸತ್ಯುಗದಲ್ಲಿ ಕೆಲವೇ ಪ್ಲೇಸಸ್ನಲ್ಲಿ ನಾವಿರ್ತೇವೆ. ಪೀಚೆ ವೃದ್ಧಿ ಕೋ ಪಾತೆ ಜಾತೆ. ನಿಧಾನಕ್ಕೆ ಈ ಪ್ರಪಂಚ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ಬಹುತ್ ಅಚ್ಚೆ ಬಗೀಚೆ ಹೋಂಗೆ. ತುಂಬ ಒಳ್ಳೆ ಹೂತೋಟಗಳು ಇರ್ತವೆ. ಖುಷ್ಬು ಆತಿ ರಹೆಂಗೆ. ಸುಗಂಧ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಜಂಗಲ್ ಹೋಗಿ ನಹಿ. ಹೂತೋಟ ಅಂತಕ್ಕಂಥದ್ದು ಕಾಡುಗಳು ಇರೋದೇ ಇಲ್ಲ, ಹೂತೋಟಗಳೇ ಇರುತ್ತೆ. ಅಭಿ ಫೀಲಿಂಗ್ ಆತಿ ಹೇ ದೇಖ್ತೆ ಹಿ ನಹಿ. ಈಗ ಯೋಚನೆಗಳು ಬರುತ್ತೆ, ನೋಡಲಿಕ್ಕೆ ಕಾಣೋದಿಲ್ಲ. ತುಮ್ ಧ್ಯಾನ್ ಮೇ ಬಡೆ ಮೆಹಲ್ ಆದಿ ದೇಖ್ ಆತೆ ಹೋ. ನೀವು ಕೂಡ ಧ್ಯಾನದಲ್ಲಿ ಹೋಗಿ ದೊಡ್ಡ ಮೆಹಲ್ಗಳೆಲ್ಲ ಕೂಡ ನೋಡಿಕೊಂಡು ಬರ್ತೀರಾ. ವಾತೋ ಯಹಾ ಬನಾ ನಹಿ ಸಕ್ತೆ ಹೇ. ಅದಂತೂ ಇಲ್ಲಿ ಮಾಡಲಿಕ್ಕಾಗೋದಿಲ್ಲ. ಸಾಕ್ಷಾತ್ಕಾರ ಹುವಾ ಫಿರ್ ಗುಮ್ ಹೋ ಜಾಯೆಂಗೆ. ಸಾಕ್ಷಾತ್ಕಾರಗಳಾಗುತ್ತೆ, ಆಮೇಲೆ ಮಾಯ ಆಗೋಗುತ್ತೆ. ಸಾಕ್ಷಾತ್ಕಾರ ಕಿಯಾ ತೋ ಹೈನಾ. ಸಾಕ್ಷಾತ್ಕಾರಗಳನ್ನಂತೂ ಮಾಡಿದ್ದಾರಲ್ಲ. ರಾಜಾಯೇ ಪ್ರಿನ್ಸೇಜ್ ಹೋಂಗೆ. ರಾಜರು ಇರ್ತಾರೆ, ರಾಜಕುಮಾರಿಯರು ಇರ್ತಾರೆ. ಬಹುತ್ ರಮಣೀಕ್ ಸ್ವರ್ಗ ಹೋಗ. ತುಂಬ ರಮಣೀಕವಾಗಿರ್ತಕ್ಕಂಥ ಸ್ವರ್ಗ ಇರುತ್ತೆ. ಜೈಸೆ यहाँ मैसूर आदि में रमणीक है, ऐसे वहाँ भी बहुत अच्छे हवाएं लगती रहती है. ಹೇಗೆ ಈಗ ಮೈಸೂರಿನಲ್ಲಿ ತುಂಬ ಒಳ್ಳೆ ರಮಣೀಕವಾದಂಥ ಜಾಗಗಳಿದ್ದಾವೆ, ಅಲ್ಲಿ ಕೂಡ ತುಂಬ ಒಳ್ಳೆ ಹವಾ ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಪಾನಿಕೆ ಝರ್ನೆ ಬಹತೆ ರಹೆಂಗೆ. ಹೂಗಳ ಒಂದು ಉದ್ಯಾನವನ ಇರುತ್ತೆ, ಬಹಳಷ್ಟು ನೀರೆಲ್ಲನೂ ಕೂಡ ಧುಮುಕ್ತಾ ಇರುತ್ತೆ, ಬಹಳ ಸುಂದರವಾದಂಥ ವಾತಾವರಣ ಇರುತ್ತೆ. ಆತ್ಮ ಸಮಸ್ತೆಯ ಅಚ್ಚಿ ಚೀಜೆ ಬನಾಯಿ. ಆತ್ಮಕ್ಕೆ ಗೊತ್ತಿರುತ್ತೆ ನಾವು ಒಳ್ಳೆ ವಸ್ತುಗಳನ್ನು ತಯಾರು ಮಾಡಬೇಕು. ಆತ್ಮಕ್ಕೂ ಸ್ವರ್ಗಕ್ಕೂ ಯಾದ್ ಆತಾಯಿನ. ಆತ್ಮಕ್ಕಂತೂ ಸ್ವರ್ಗ ನೆನಪಿಗೆ ಬರುತ್ತಲ್ಲ. ತುಂಬ ಬಚ್ಚೋಂಕು ರಿಯಲೈಸ್ ಹೋತಾ ಹೇ ಕ್ಯಾ ಹೋಗ. ನೀವು ಮಕ್ಕಳಿಗೂ ಕೂಡ ರಿಯಲೈಸೇಷನ್ ಆಗುತ್ತೆ ಏನೇನಾಗುತ್ತೆ ಅಂತ. ಕಹಾ ಹಮ್ ರಹತೆ ಹೋಂಗೆ. ಅಲ್ಲಿ ನಾವು ಇರ್ತೇವೆ. ಈ ಸಮಯ ಸ್ಮೃತಿ ರಹತಿ ಹೇ. ಈ ಸಮಯದಲ್ಲಿ ನಿಮ್ಗೆ ಇದೇ ಸ್ಮೃತಿ ಇರುತ್ತೆ. ಚಿತ್ರೋಂಕೋ ದೇಖ್ ತುಮ್ ಕಿತನೆ ಖುಷ್ ನಸೀಬ್ ಹೋ. ಚಿತ್ರಗಳನ್ನು ಕೂಡ ನೀವು ನೋಡ್ತಿರ್ತೀರ, ಎಷ್ಟೊಂದು ಖುಷಿಯಾಗಿರ್ತೀರಿ. ವಹ ದುಃಖಕ್ಕೆ ಕೋಯಿ ಬಾತ್ ನಹಿ ಹೋಗಿ. ಅಲ್ಲಿ ಯಾವುದೇ ದುಃಖದ ಮಾತುಗಳೇ ಇರೋದಿಲ್ಲ. ಹಮ್ ತೋ ಸ್ವರ್ಗ ಮೇ ಥೇ ಫಿರ್ ನೀಚೆ ಉತ್ರೆ. ನಾವು ಸ್ವರ್ಗದಲ್ಲಿ ಇದ್ವಿ, ಮತ್ತೆ ಕೆಳಗಡೆಗೆ ಇಳಿದ್ವಿ. ಅಬ್ ಫಿರ್ ಸ್ವರ್ಗ ಮೇ ಜಾನಾ ಹೇ. ಈಗ ನಂತರ ಸ್ವರ್ಗದಲ್ಲಿ ಹೋಗಬೇಕು. ಕೇಸೆ ಪಾಯೆ, ಹೆಂಗೆ ಹೋಗೋದು? ರಸಮ್ ಮೇ ಲಟಕ್ಕರ್ ಜಾಯಂಗೆ. ರಸ್ಸಿ ಮೇ ಲಟಕ್ಕರ್ ಜಾಯಂಗೆ ಕ್ಯಾ? ಹಗ್ಗದಲ್ಲಿ ನೇತಾಡ್ಕೊಂಡು ಹೋಗ್ತೀವ? ಇಲ್ಲ. ಹಮ್ ಆತ್ಮಕೋ ರಹನೆ ಕಾ ಸ್ಥಾನ ಹೇ ಶಾಂತಿಧಾಮ್. ನಾವು ಆತ್ಮಗಳು ಇರತಕ್ಕಂಥ ಒಂದು ಪ್ಲೇಸ್ ಆಗಿದೆ ಶಾಂತಿಧಾಮ. ಬಾಬಾನೇ ಸ್ಮೃತಿ ದಿಲಾಯಿ ಅಬ್ ತುಮ್ ಫಿರ್ ದೇವತಾ ಬನ್ ರಹೆ ಹೋ. ಈಗ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ಕೊಟ್ಟಿದ್ದಾರೆ, ನಾವು ನಂತರ ದೇವತೆಗಳು ಆಗ್ತಾ ಇದ್ದೀವಿ. ಅವ್ರು ದೂಸರಾಕೋ ಬನಾ ರಹೆ ಹೋ. ಮತ್ತೆ ಬೇರೆಯವ್ರಿಗೂ ಕೂಡ ಮಾಡ್ತಾ ಇದ್ದೀರಿ. ಕಿತ್ನೆ ಗರ್ ಬೈಟೆ ಹಿ ಸಾಕ್ಷಾತ್ಕಾರ ಕರ್ತೆ ಹೇ. ಎಷ್ಟೊಂದು ಮನೆಯಲ್ಲಿ ಕೂತ್ಕೊಂಡಿದ್ದಂಗೆ ಸುಮಾರು ಜನಕ್ಕೆ ಸಾಕ್ಷಾತ್ಕಾರಗಳು ಆಗ್ತಾ ಇರುತ್ತೆ. ಬಾಂಧೇಲಿಯೋನೆ ಕಬಿ ದೇಖಾ ತೋಡಿಯೇ. ಬಂಧನದಲ್ಲಿರ್ತಕ್ಕಂಥವ್ರು ಎಲ್ಲಾದರೂ ನೋಡಿರ್ತಾರ? ಕೇಸೆ ಆತ್ಮಕೋ ಉಚಲ್ ಆತಿ ಹೇ. ಯಾವ ಥರ ಆತ್ಮಕ್ಕೆ ಉಮ್ಮಂಗ ಬರುತ್ತೆ? ಅಪ್ನ ಗರ್ ನಜ್ದೀಕ್ ಆನೆ ಸೆ ಹಿ ಆತ್ಮಕೋ ಖುಷ್ ಹೋತಿ ಹೇ. ತಮ್ಮ ಮನೆ ಹತ್ರ ಬರ್ತಾ ಇದ್ದಂಗೆ ಆತ್ಮಕ್ಕೆ ಖುಷಿ ಆಗುತ್ತೆ. ಸಮಸ್ತೆ ಹೇ ಬಾಬಾ ಹಮ್ಕೋ ಜ್ಞಾನ ದೇಕರ್ ಶೃಂಗಾರನೆ ಆಯೆ ಹೇ. ತಿಳ್ಕೊಂಡಿದ್ದಾರೆ, ಬಾಬಾ ನಮಗೆ ಜ್ಞಾನವನ್ನು ಕೊಟ್ಬಿಟ್ಟು ಶೃಂಗಾರ ಮಾಡಲಿಕ್ಕೆ ಬಂದಿದ್ದಾರೆ. ಆಖರಿನ ಏಕ್ ದಿನ್ ಅಖಬಾರೋ ಮೇ ಬಿ ಪಡೆಗ. ಒಂದು ದಿವಸ ಈ ಥರನೂ ಬರುತ್ತೆ, ಪೇಪರ್ಗಳಲ್ಲಿ ಕೂಡ ಇದು ಸುದ್ದಿ ಬರುತ್ತೆ. ಅಭಿ ತೋ ಸ್ತುತಿ ನಿಂದ ಮಾನ್ ಅಪಮಾನ್ ಸಬ್ ಸಾಮ್ನೆ ಆತಾ ಹೇ. ಈಗಂತೂ ಮಕ್ಕಳ ಎದುರುಗಡೆ ನಿಂದ ಸ್ತುತಿ ಮಾನ ಅಪಮಾನ ಇವೆಲ್ಲವೂ ಕೂಡ ಎದುರುಗಡೆ ಬರ್ತಾ ಇರುತ್ತೆ. ಜಾನ್ತೆ ಹೇ ಕಲ್ಪ ಪೇಲೆ ಬಿ ಐಸಾ ಹೂವಾತ. ತಿಳ್ಕೊಂಡಿರ್ತೀರ, ಕಲ್ಪದ ಹಿಂದೆ ಕೂಡ ಇದೇ ಥರ ಆಗಿತ್ತು. ಜೋ ಸೆಕೆಂಡ್ ಪಾಸ್ ಹೋ ಗಯಾ ಉನ್ಕಾ ಚಿಂತನ್ ನಹಿ ಕರ್ನಾ ಹೋತಾ ಹೈ. ಯಾವುದು ಸೆಕೆಂಡ್ ಪಾಸ್ ಆಯಿತು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅಖಬಾರೊಮ್ಮೆ ಕಲ್ಪ ಪೇಲೆ ಬಿ ಐಸಾ ಪಡಾತ. ಪೇಪರ್ಗಳಲ್ಲಿ ಕೂಡ ಕಲ್ಪದ ಹಿಂದೆ ಕೂಡ ಇದೇ ಥರ ಬಿದ್ದಿತ್ತು. ಫಿರ್ ಪುರುಷಾರ್ಥ ಕಿಯಾ ಜಾತಾ ಹೈ ಹಂಗಾಮಾ ಮೇ ತೋ ಹುವಾ ಥಾ ಸೋ ತೋ ಹೋ ಗಯಾ. ಮತ್ತೆ ಪುರುಷಾರ್ಥ ಮಾಡಲಾಗತ್ತೆ, ಆಮೇಲೆ ಏರುಪೇರುಗಳಾಗತ್ತೆ, ಅದರಿಂದ ಇದಾಯಿತು. ನಾಮ್ ತೋ ಹೋ ಗಯಾನ, ಹೆಸರಂತೂ ಆಯ್ತಲ್ವ. ಫಿರ್ ತುಮ್ ರೆಸ್ಪಾಂಡ್ ಕರ್ತೆ ಹೋ, ಕೊಯ್ ಪಡ್ತೆ ಹೇ ಕೊಯ್ ನಹಿ ಪಡ್ತೆ ಹೇ. ನೀವೀಗ ರೆಸ್ಪಾಂಡ್ ಮಾಡ್ತೀರಾ, ಕೆಲವರು ಓದ್ತಾರೆ, ಕೆಲವರು ಓದೋದಿಲ್ಲ. ಪುರ್ಸೊತ್ತಿ ನಹಿ ಮಿಲ್ತಿ, ಪುರ್ಸೊತ್ತು ಅನ್ನೋದು ಸಿಗೋದಿಲ್ಲ. ಅಗರ್
कामों में लग जाते हैं तो कभी तुम्हारे बुद्धि में यह बेहद का बड़ा ಡ್ರಾಮಾ है. ಈಗ ನಿಮಗೆ ಕೆಲಸಗಳಲ್ಲಿ ತೊಡಗಿಸ್ಕೊಂತೀರಾ, ನಿಮ್ಮ ಬುದ್ಧಿನಲ್ಲಿದೆ ಇದು ಬೇಹದ್ದಿನ ಒಂದು ದೊಡ್ಡ ಡ್ರಾಮಾ. ಟಿಕ್ ಟಿಕ್ ಚಲ್ತಿ रहती, ಟಿಕ್ ಟಿಕ್ ಅಂತ ನಡೀತಾ ಇರುತ್ತೆ. ಚಕ್ರ ಫಿರ್ತಾ रहता है, ಚಕ್ರ ಸುತ್ತುತ್ತಾ ಇರುತ್ತೆ. 1 सेकंड में भी पास हुआ फिर 5000 वर्ष के बाद रिपीट होगी. 1 ಸೆಕೆಂಡ್ ಪಾಸ್ ಆಯಿತು ಅಂತಂದರೆ 5000 ವರ್ಷಗಳ ನಂತರ ಅದೇ ಮತ್ತೆ ರಿಪೀಟ್ ಆಗುತ್ತೆ. ಜೋ ಹೋ ಗಯಾ ಸೆಕೆಂಡ್ ಬಾದ್ ಖಯಾಲ್ ಮೇ ಆತಾ ಹೈ. ಏನು ಸೆಕೆಂಡ್ ಪಾಸ್ ಆಯಿತು ಮತ್ತೆ ಅದೇ ಯೋಚನೆಗೆ ಬರುತ್ತೆ. ಯಾ ಭೂಲ್ ಹೋ ಗೈ, ಇದು ತಪ್ಪಾಯಿತು. ಡ್ರಾಮಾ ಮೇ ನೂಂದ್ ಗಯಾ, ಇದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಕಲ್ಪ ಪೆಹಲೆ ಬಿ ಐಸಾ ಹಿ ಭೂಲ್ ಹುಯಿ ಥಿ, ಕಲ್ಪದ ಹಿಂದೆ ಕೂಡ ಇದೇ ಥರ ಮಿಸ್ಟೇಕ್ಸ್ ಆಗಿತ್ತು. ಫಾಸ್ಟ್ ಹೋ ಗೈ, ಕಳೆದೋಗಿತ್ತು. ಅಬ್ ಫಿರ್ ಆಗೆ ಕೆ ಲಿಯೆ ನಹಿ ಕರೆಂಗೆ, ನೆಕ್ಸ್ಟ್ ಮತ್ತೆ ಈ ರೀತಿ ಮಾಡೋದಿಲ್ಲ ಮುಂದಕ್ಕೋಸ್ಕರ. ಪುರುಷಾರ್ಥ ಕರ್ತೆ रहेंगे, ಪುರುಷಾರ್ಥವನ್ನು ಮಾಡ್ತಾ ಇರ್ತಾರೆ. ತುಮಕೋ ತೋ ಸಮझाया जाता है घड़ी घड़ी ಭೂಲ್ ಅಚ್ಚಿ ನಹಿ ಹೈ ತೋ ಕರ್ಮ ಅಚ್ಚಾ ನಹಿ ಹೈ. ಕ್ಷಣ ಕ್ಷಣಕ್ಕೂ ಈ ಥರ ತಪ್ಪುಗಳನ್ನು ಮಾಡ್ತಾನೆ ಇದ್ದರೆ ಕರ್ಮಗಳು ಒಳ್ಳೆಯದಲ್ಲ. ದಿಲ್ ಕಾತಿ ಹೋಂಗೆ, ಮನಸ್ಸು ತಿಂತಾ ಇರುತ್ತೆ. ಹಮ್ನೆ ಯಾ ಖರಾಬ್ ಕಾಮ್ ಹುವಾ, ನಮ್ಮಿಂದ ಈ ಥರ ಮಿಸ್ಟೇಕ್ ಆಯಿತು. ಬಾಪ್ ಸಮಜಾನಿ ದೇತೆ ಹೇ, ತಂದೆ ತಿಳುವಳಿಕೆ ಕೊಡ್ತಾರೆ. ಐಸಾ ನಹಿ ಕರೋ ಕಿಸ್ಕೋ ದುಃಖ ಹೋಗ, ಈ ರೀತಿ ಮಾಡಬೇಡಿ ಯಾರಿಗೂ ದುಃಖ ಆಗುತ್ತೆ. ಮನ ಕಿ ಜಾತಿ ಹೇ, ಮಿಸ್ಟೇಕ್ಸನ್ನು ತಪ್ಪುಗಳನ್ನು ತಿದ್ದುಕೋಬೇಕಾಗುತ್ತೆ. ಬಾಪ್ ಬದಲಾ ದೇತೆ ಯಾ ಕಾಮ್ ನಹಿ ಕರ್ನ, ಈ ಒಂದು ಕೆಲಸನ ಮಾಡಬೇಡಿ. ಬಿಗರ್ ಪೂಚೆ ಚೀಸ್ ಉಟಾಯ ಉನ್ಕೋ ಚೋರಿ ಕಹಾ ಜಾತಾ ಹೈ, ಕೇಳ್ದಿರಾನೆ ವಸ್ತುಗಳನ್ನು ತೆಗೆದುಕೊಳ್ಳೋದು ಕೂಡ ಕಳ್ಳತನ ಆಗಿದೆ. ಐಸಾ ಕಾಮ್ ಮತ್ ಕರೋ, ಈ ರೀತಿ ಕೆಟ್ಟ ಕೆಲಸಗಳನ್ನು ಮಾಡಬೇಡಿ. ಕಡುವ ಮತ್ ಬೋಲೋ, ಕಠಿಣ ಮಾತುಗಳನ್ನು ಹೇಳಕ್ಕೆ ಹೋಗಬೇಡಿ. ಆಜ್ಕಲ್ ದುನಿಯಾ ದೇಖೋ ಕೇಸಿ ಹೈ, ಇವತ್ತಿನ ಪ್ರಪಂಚ ನೋಡಿ ಯಾವ ಥರ ಆಗಿಬಿಟ್ಟಿದೆ. ಕೊಯ್ ನೌಕರ್ ಪರ್ ಗುಸ್ಸಾ ಕಿಯಾ ಅಥವಾ ದುಶ್ಮನ್ ಕರ್ನೆ ಲಗ್ ಪಡ್ತೆ ಹೈ. ಇವತ್ತು ಯಾವುದಾದ್ರೂ ನೌಕರರ ಮೇಲೆ ಶತ್ರುತ್ವ ಮಾಡಿದ್ರೆ ಆಮೇಲೆ ಆವಾಗ ಏನಾಗುತ್ತೆ, ಶತ್ರುತ್ವ ಅನ್ನೋದು ತೋರಿಸ್ತಾರೆ. ಅವರು ಕೂಡ ಗಲಾಟೆಗಳಾಗ್ತವೆ. ವಹ ಶೇರ್ ಬಕ್ರಿ ಆಪಸ್ ಮೇ ಶೀರ್ ಕಂಡ್ ರಾತೆ. ಈ ಕಲಿಯುಗದಲ್ಲಿ ಶತ್ರುತ್ವಗಳು ಜಾಸ್ತಿ ಇದೆ, ಈರ್ಷ್ಯೆ ದ್ವೇಷಗಳು ಜಾಸ್ತಿ ಇದೆ. ಸತ್ಯುಗದಲ್ಲಿ ಹಸುವುಲಿ ಒಂದೇ ಕಡೆ ಕ್ಷೀರ್ಖಂಡವಾಗಿರ್ತವೆ, ಉಪ್ಪು ನೀರು ಇರೋದಿಲ್ಲ, ಕ್ಷೀರ್ಖಂಡವಾಗಿರ್ತವೆ. ಸತ್ಯುಗ ಮೇ ಸಬ್ ಮನುಷ್ಯ ಆತ್ಮ ಆಪಸ್ ಮೇ ಕ್ಷೀರ್ಖಂಡ್ ರಾತಿ. ಸತ್ಯುಗದಲ್ಲಿ ಎಲ್ಲ ಮನುಷ್ಯರ ಆತ್ಮಗಳು ಕೂಡ ಪರಸ್ಪರ ಉಪ್ಪು ನೀರಾಗಿ ಇರೋದಿಲ್ಲ, ಸಿಹಿ ನೀರಾಗಿ ಇರ್ತಾರೆ. और इस रावण की दुनिया में तो सब मनुष्य लून पानी. ಈ ಕಲಿಯುಗ ರಾವಣ ರಾಜ್ಯದಲ್ಲಿ ಎಲ್ಲ ಮನುಷ್ಯರು ಉಪ್ಪು ನೀರಾಗ್ಬಿಟ್ಟಿದ್ದಾರೆ. ಬಾಬಾ ಬಚ್ಚೆ ಬಿ ಲೂನ್ ಪಾರಿ ಹೇ, ಅಪ್ಪ ಮಕ್ಕಳು ಕೂಡ ಉಪ್ಪು ನೀರಾಗ್ಬಿಟ್ಟಿದ್ದಾರೆ. ಕಾಮ್ ಮಹಾಶತ್ರು ಏನ, ಕಾಮ ಅನ್ನೋದು ಮಹಾಶತ್ರು ಆಗಿದೆಯಲ್ಲ. ಕಾಮ್ ಕಟಾರಿ ಚಲಾಯಿ ಏಕದಕ್ಕೋ ದುಃಖ ದೇತೆ ಹೇ, ಕಾಮ ಕಟಾರಿಯನ್ನು ನಡೆಸಿ ಒಬ್ರಿಗೊಬ್ರಿಗೆ ದುಃಖ ಕೊಡ್ತಾ ಇರ್ತಾರೆ. ಯಾ ಸಾರಿ ದುನಿಯಾ ಲೂನ್ ಪಾನಿ ಹೇ, ಇಡೀ ಪ್ರಪಂಚ ಉಪ್ಪು ನೀರಾಗ್ಬಿಟ್ಟಿದೆ. ಸತ್ಯುಗಿ ದುನಿಯಾ ಕ್ಷೀರ್ಖಂಡ ಹೇ, ಇನ್ ಬಾತೋಂಕೋ ದುನಿಯಾ ಕ್ಯಾ ಜಾನೆ. ಸತ್ಯುಗಿ ಪ್ರಪಂಚ ಕ್ಷೀರ್ಖಂಡವಾಗಿರುತ್ತೆ. ಈ ಎಲ್ಲ ಮಾತುಗಳನ್ನು ಪ್ರಪಂಚದವ್ರು ಏನು ತಿಳ್ಕೊಂಡಿದ್ದಾರೆ. ಮನುಷ್ಯತೋ ಸ್ವರ್ಗೋ ಲಾಖೋ ವರ್ಷಕ್ಕೆ ಹದೈತೆ, ಜನರಂತೂ ಸ್ವರ್ಗವನ್ನು ಲಕ್ಷಾಂತರ ವರ್ಷಗಳು ಅಂತ ಬಿಟ್ಟು ಹೇಳಿಬಿಡ್ತಾರೆ. ತೋ ಕೊಯ್ ಬಾತ್ ಬುದ್ಧಿ ಮೇ ಆ ನಾ ಸಕೆ, ಯಾವುದೇ ಮಾತು ಅಂತಕ್ಕಂಥದ್ದು ಬುದ್ಧಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಜೋ ದೇವತಾ ಥೇ ಉನೋಂಕೋ ಹಿ ಸ್ಮೃತಿ ಮೇ ಆತಾ ಹೇ, ಯಾರು ದೇವಾನು ದೇವತೆಗಳಿದ್ದಾರೆ ಅವ್ರಿಗೇನೆ ಸ್ಮೃತಿನಲ್ಲಿ ಬರುತ್ತೆ. ತುಮ್ ಜಾನ್ತೆ ಹೋ ಯಾ ದೇವತಾ ಸತ್ಯುಗ ಮೇತೆ, ನೀವು ತಿಳ್ಕೊಂಡಿದ್ದೀರಿ ಈ ದೇವಾನ್ ದೇವತೆಗಳು ಸತ್ಯುಗದಲ್ಲಿದ್ರಿ. जिसने 84 जन्म लिए हैं वही फिर से आकर पढ़ेंगे और ಕಾಂಟೋನ್ ಸೆ ಫುಲ್ ಬನೆಂಗೆ. ಯಾರು 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೋ ಅವರೇ ಪುನಃ ಬಂದು ಈ ವಿದ್ಯೆಯನ್ನು ಓದ್ತಾರೆ, ಮುಳ್ಳಿಂದ ಹೂಗಳು ಆಗ್ತಾರೆ. ಯಾ ಬಾಪ್ ಕಿ ಏಕ ಹಿ ಯೂನಿವರ್ಸಿಟಿ ಹೇ, ಇಸ್ಕಿ ಬ್ರಾಂಚಸ್ ನಿಕಲ್ತಿ रहती हैं. ಇದು ತಂದೆ ಒಂದೇ ಒಂದು ವಿಶ್ವವಿದ್ಯಾಲಯ ಇದೆ, ಇದರದೇ ಬ್ರಾಂಚಸ್ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಖುದಾ ಜಬ್ ಆಯೇಗಾ ತಬ್ ಉನ್ಕೆ ಖಿದ್ಮತ್ಗಾರ್ ಬನೆಂಗೆ. ಭಗವಂತ ಯಾವಾಗ ಬರ್ತಾರೆ ಆವಾಗ ಭಗವಂತನ ಒಂದು ಸಹಯೋಗಿಗಳು ಆಗ್ತಾರೆ. ಉನ್ಕೆ ದ್ವಾರ ಖುದಾ ರಾಜಾಯಿ ಸ್ಥಾಪನಾ ಕರೆಂಗೆ, ಅವ್ರ ಮುಖಾಂತರನೇ ಖುದಾ ಬಂದು ಖುದ್ದು ರಾಜಾಯಿಯನ್ನು ಸ್ಥಾಪನೆ ಮಾಡ್ತಾರೆ. ತುಮ್ ಸಮಜ್ತೆ ಹೋ ಖುದಾಕ್ಕೆ ಖಿದ್ಮತ್ಗಾರ್ ಹೇ, ನೀವು ಕೂಡ ತಿಳ್ಕೊಂಡಿದ್ದೀರಾ ನಾವು ಖುದಾನಿಗೆ ಸಹಯೋಗಿಗಳು ಆಗಿದ್ದೇವೆ. ಜಿಸ್ಮಾನಿ ಖಿದ್ಮತ್ ಕರ್ತೆ ಹೇ ಯಹ ರೂಹಾನಿ, ಅವರು ಶಾರೀರಿಕವಾಗಿರ್ತಕ್ಕಂಥ ಒಂದು ಸೇವೆ ಮಾಡ್ತಾರೆ, ಇದಾಗಿದೆ ಆತ್ಮಿಕ. ಬಾಬಾ ಹಮ್ ಆತ್ಮಾಂಕೋ ರೂಹಾನಿ ಸರ್ವಿಸ್ ಸಿಕ್ಲಾರೆ,
ತಂದೆ ಬಂದು ನಾವು ಆತ್ಮಗಳಿಗೆ ಆತ್ಮಿಕ ಸೇವೆಯನ್ನು ಕಲಿಸ್ತಾ ಇದ್ದಾರೆ. ಕ್ಯೂಂಕಿ ರೂಹಿ ತಮೋ ಪ್ರಧಾನ್ ಬನ್ ಗೈ ಹೇ, ಯಾಕೆಂದರೆ ಆತ್ಮಗಳೇ ತಮೋ ಪ್ರಧಾನ ಆಗಿಬಿಟ್ಟಿದ್ದಾವೆ. ಫಿರ್ ಬಾಬಾ ಸತೋ ಪ್ರಧಾನ್ ಬನಾರೆ, ನಂತರ ತಂದೆ ಬಂದು ಸತೋ ಪ್ರಧಾನರನ್ನಾಗಿ ಮಾಡ್ತಾ ಇದ್ದಾರೆ. ಬಾಬಾ ಕೇತೆ ಮಾಮೇಕಂ ಯಾದ್ ಕರೋತೋ ವಿಕರ್ಮ ವಿನಾಶ ಹೋಂಗೆ. ತಂದೆ ಹೇಳ್ತಾರೆ, ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ ನಿಮ್ಮ ವಿಕರ್ಮಗಳೆಲ್ಲ ವಿನಾಶ ಆಗುತ್ತೆ. ಯೋಗ ಅಗ್ನಿ ಹೇ, ಇದಕ್ಕೆ ಯೋಗ ಅಗ್ನಿ ಅಂತ ಹೇಳಲಾಗತ್ತೆ. ಭಾರತ್ ಕಾ ಪ್ರಾಚೀನ ಯೋಗ ಗಾಯ ಹುವಾಯಿನ, ಭಾರತ ದೇಶದ ಪ್ರಾಚೀನ ಯೋಗ ಅನ್ನೋದು ಗಾಯನ ಇದೆಯಲ್ವಾ. ಆರ್ಟಿಫಿಷಿಯಲ್ ಯೋಗ ತೋ ಬಹುತ್ ಹೋಗಯೇ, ಕೃತಕವಾಗಿರ್ತಕ್ಕಂಥ ಯೋಗಗಳು ತುಂಬ ಆಗೋಗ್ಬಿಟ್ಟಿದೆ. ಇಸ್ಲಿಯೇ ಬಾಬಾ ಕೇಳ್ತೆ ಯಾದ್ ಕಿ ಯಾತ್ರಾ ಕರ್ನಾ ಕ್ಯಾನ ಟೀಕ್ ಹೈ. ಅದರಿಂದ ತಂದೆ ಹೇಳ್ತಾರೆ, ನೆನಪಿನ ಯಾತ್ರೆ ಅಂತ ಹೇಳೋದು ಸರಿ ಇದೆ. ಶಿವ ಬಾಬಾಕೋ ಯಾದ್ ಕರ್ತೆ ಕರ್ತೆ ತುಮ್ ಶಿವಪುರಿ ಮೇ ಚಲೆ ಜಾಯಂಗೆ. ಶಿವ ತಂದೆನ ನೆನಪು ಮಾಡ್ತಾ ಮಾಡ್ತಾ ನೀವು ಶಿವಪುರಿಗೆ ಹೊರಟೋಗ್ತೀರಾ. ವಹ ಹೈ ಶಿವಪುರಿ, ಯಹ ಹೈ ವಿಷ್ಣುಪುರಿ. ಅದಾಗಿದೆ ಶಿವಪುರಿ, ಇದಾಗಿದೆ ವಿಷ್ಣುಪುರಿ. ಯಹ ಹೈ ರಾವಣಪುರಿ, ಇದಾಗಿದೆ ರಾವಣನಪುರಿ. ದಿವ್ಯಪುರಿ ಕೆ ವಿಷ್ಣುಪುರಿ ಕೆ ಪೀಚೆ ಹೈ ರಾಮಪುರಿ. ವಿಷ್ಣುಪುರಿ ಹಿಂದೆ ರಾಮಪುರಿ ಇದೆ. ಸೂರ್ಯವಂಶಿಕೆ ಬಾದ ಚಂದ್ರವಂಶಿ, ಸೂರ್ಯವಂಶಿಗಳ ನಂತರ ಚಂದ್ರವಂಶಿಗಳು. ಯಹ ತೋ ಕಾಮನ್ ಬಾತ್ ಹೈ, ಇದಂತೂ ಸಾಧಾರಣವಾಗಿರ್ತಕ್ಕಂಥ ಮಾತು. ಅಲ್ಪಕಾಲ್ ಸತ್ಯುಗ, ಆಧಾ ಕಲ್ಪ ಸತ್ಯುಗ ತ್ರೇತ, ಆಧಾ ಕಲ್ಪ ದ್ವಾಪರಯುಗ ಕಲಿಯುಗ. ಅರ್ಧ ಕಲ್ಪ ಸತ್ಯುಗ ತ್ರೇತಾಯುಗ, ಮತ್ತರ್ಧ ಕಲ್ಪ ದ್ವಾಪರಯುಗ ಮತ್ತು ಕಲಿಯುಗ. ಅಭಿ ತುಮ್ ಸಂಗಮ ಯುಗ ಪರ್ ಹೋ, ಯಹ ಭಿ ಸಿರ್ಫ್ ತುಮ್ ಜಾನ್ತೆ ಹೋ. ಈಗ ತಾವು ಸಂಗಮ ಯುಗದಲ್ಲಿದ್ದೀರಿ, ಇದನ್ನು ಕೂಡ ನೀವೀಗ ತಿಳ್ಕೊಂಡಿರ್ತೀರಿ. ಜೋ ಅಚ್ಚಿ ರೀತಿ ಧಾರಣ ಕರ್ತೆ ವ ದೂಸರೋಂ ಕೋ ಭಿ ಸಮझाते हैं. ಯಾರು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡ್ತಾರೆ ಅವರು ಬೇರೆಯವ್ರಿಗೂ ಕೂಡ ತಿಳಿಸ್ಕೊಡ್ತಾರೆ. ಹಮ್ ಪುರುಷೋತ್ತಮ ಸಂಗಮ ಯುಗ ಪರ್ ಹೈ, ಯಾ ಕಿಸ್ಕಿ ಬುದ್ಧಿ ಮೇ ಯಾದ್ ರಹೆ ತೋ ಸಾರಾ ಬುದ್ಧಿ ಡ್ರಾಮಾ ಬುದ್ಧಿ ಮೇ ಆ ಜಾಯೆ. ಈಗ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀವಿ. ಇದು ಯಾರಿಗಾದರೂ ಬುದ್ಧಿನಲ್ಲಿ ನೆನಪಿತ್ತು ಅಂದರೆ ಎಲ್ಲ ಡ್ರಾಮಾ ಬುದ್ಧಿನಲ್ಲಿ ಬಂದ್ಬಿಡುತ್ತೆ. ಪರಂತು ಕಲಿಯುಗಿ ದೇಹಕ್ಕೆ ಸಂಬಂಧಿ ಆದಿ ಯಾದ್ ಆತೆ ರಹೆಂಗೆ. ಆದರೆ ಕಲಿಯುಗದ ದೇಹದ ಸಂಬಂಧಿಗಳು ಇವರೆಲ್ಲ ನೆನಪಿಗೆ ಬರ್ತಾ ಇರ್ತಾರೆ. ಬಾಬಾ ಕೇತೆ ತುಮಕೋ ಯಾದ್ ಕರ್ನಾ ಹೈ ಏಕ ಬಾಪ್ಕೋ. ನೀವಂತೂ ನೆನಪು ಮಾಡಬೇಕಾಗಿದೆ ಒಬ್ಬ ತಂದೆಯನ್ನು. ಸರ್ವಕ ಸದ್ಗತಿದಾತ ರಾಜಯೋಗ ಸಿಕ್ಲಾನೆ ವಾಲ ಏಕ ಹಿ ಬಾಪ್ ಹೈ. ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತಕ್ಕಂಥವ್ರು, ರಾಜಯೋಗವನ್ನು ಕಲಿಸ್ತಕ್ಕಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ. इसलिए बाबा ने समझाया शिव बाबा की ही जयंती है जो सारी दुनिया को ಪಲಟಾತೆ हैं. ತಂದೆ ತಿಳಿಸ್ಕೊಟ್ಟಿದ್ದಾರೆ, ಶಿವಬಾಬಂದು ಜಯಂತಿ ಇದೆ, ಇದು ಇಡೀ ಪ್ರಪಂಚವನ್ನು ಬದಲಾವಣೆ ಮಾಡುತ್ತೆ. ತುಮ್ ಬ್ರಾಹ್ಮಣ ಹಿ ಜಾನ್ತೆ ಹೋ, ಅಭಿ ಹಮ್ ಪುರುಷೋತ್ತಮ ಸಂಗಮ ಯುಗ ಪರ್ ಹೈ. ನೀವು ಬ್ರಾಹ್ಮಣರೇ ತಿಳ್ಕೊಂಡಿದ್ದೀರಿ, ಈಗ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀವಿ. जो ब्राह्मण है उनका ही रचयिता और रचना का ज्ञान बुद्धि में है. ಯಾರೆಲ್ಲ ಬ್ರಾಹ್ಮಣರಿದ್ದಾರೆ ಅವ್ರಿಗೆ ರಚಯಿತ ಮತ್ತು ರಚನೆಯ ಜ್ಞಾನ ಅಂತಕ್ಕಂಥದ್ದು ಬುದ್ಧಿನಲ್ಲಿದೆ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. कोई भी ऐसा कर्म नहीं करना जिससे किसी को दुख हो. ಈ ರೀತಿ ಯಾವುದೇ ಕರ್ಮಗಳನ್ನು ಮಾಡೋಕ್ಕೆ ಹೋಗಬೇಡಿ, ಇದರಿಂದ ಯಾರಿಗಾದರೂ ದುಃಖ ಆಗುವಂಥದ್ದು. ಕಡವೆ ಬೋಲ್ ನಹಿ ಬೋಲ್ನೆ ಹೇ, ಕಠಿಣ ಮಾತುಗಳನ್ನು ಹೇಳಬೇಡಿ. ಬಹುತ್ ಬಹುತ್ ಕ್ಷೀರ್ಖಂಡ ಹೋಕರ್ ರಹನ ಹೈ, ತುಂಬ ತುಂಬ ಕ್ಷೀರ್ಖಂಡವಾಗಿ ಇರಬೇಕು. ಕಿಸಿ ಭಿ ದೇಹದಾರಿಕೆ ಸ್ಮೃತಿ ನಹಿ ಕರ್ನಿ, ಯಾವುದೇ ಮನುಷ್ಯರನ್ನು ನೆನಪು ಮಾಡಬೇಡ್ರಿ. ಬುದ್ಧಿ ಮೇ ರಹೆ ಹಮ್ಕೋ ಶಿವ ಬಾಬಾ ಪಡಾತೆ ಹೇ, ಬುದ್ಧಿನಲ್ಲಿರಲಿ, ನಮಗೆ ಶಿವ ತಂದೆ ಓದಿಸ್ತಾ ಇದ್ದಾರೆ. ಉಸ್ ಏಕ್ ಕಿ ಹಿ ಮಹಿಮಾ ಕರ್ನಿ, ಆ ಒಬ್ಬರದೇ ಮಹಿಮೆಯನ್ನು ಮಾಡಬೇಕು. ರೂಹಾನಿ ಖಿದ್ಮತ್ಗಾರ್ ಬನ್ನ ಹೇ, ಆತ್ಮಿಕ ಸಹಯೋಗಿಗಳು ಆಗಬೇಕು. ವರದಾನ್ सर्व के गुणों देखते हुए स्वयं के बाप का गुणों का धारणा करने वाले गुणमूर्त ಭವ. ಸರ್ವರ ಗುಣಗಳನ್ನು ನೋಡ್ತಾ ಸ್ವಯಂನಲ್ಲಿ ತಂದೆಯ ಗುಣಗಳನ್ನೇ ಧಾರಣೆ ಮಾಡುವಂಥವರು ಗುಣಮೂರ್ತಿಗಳು ಆಗಿರಿ. ಸಂಗಮ ಯುಗ ಪರ್ ಜೋ ಬಚ್ಚೆ ಗುಣೋं की माला स्मरण करते हैं वही ವಿಜಯ ಮಾಲಾ ಮೇ ಆತೆ ಹೇ. ಸಂಗಮ ಯುಗದಲ್ಲಿ ಯಾರೆಲ್ಲ ಮಕ್ಕಳು ಗುಣಗಳ ಮಾಲೆಯನ್ನು ಧಾರಣೆ ಮಾಡ್ತಾರೆ ಅವರೇ ವಿಜಯ ಮಾಲೆಯಲ್ಲಿ ಬರ್ತಾರೆ. ಇಸ್ಲಿಯೇ ಹೋಲಿ ಅಂಶ ಬಂದು ಸರ್ವ ಗುಣೋಂಕೋ ದೇಖೋ, ಅದರಿಂದ ಹೋಲಿ ಅಂಶಗಳಾಗಿ ಎಲ್ಲ ಪ್ರಕಾರದ ಸರ್ವ ಗುಣಗಳನ್ನೇ ನೋಡಿ. ಏಕ ಬಾಪ್ಗೆ ಗುಣೋಂಕೋ ಸ್ವಯಂ ಮೇ ಧಾರಣ ಕರೋ, ಒಬ್ಬ ತಂದೆಯ ಗುಣಗಳಲ್ಲಿ ಸ್ವಯಂವನ್ನು ಧಾರಣೆ ಮಾಡಿ. ಗುಣಮಾಲಾ ಸಭೀಕೆ ಗಲೆ ಮೇ ಪಡಿ ಹುಯಿ ಹೋ,
ಈ ಒಂದು ಗುಣಮಾಲೆ ಅಂತಕ್ಕಂಥದ್ದು ಎಲ್ಲರ ಕೊರಳಿನಲ್ಲಿ ಬಿದ್ದಿರಬೇಕು. जो जितने बाबा के गुणों को स्वयं में धारणा करते हैं उनमें गले में उतना ही माला पड़ती है. ಯಾರು ತಂದೆಯ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡ್ತಾರೆ ಅವರ ಒಂದು ಕೊರಳಿನಲ್ಲಿ ಅಷ್ಟೇ ದೊಡ್ಡ ಮಾಲೆ ಅಂತಕ್ಕಂಥದ್ದು ಬೀಳುತ್ತೆ. गुणमाला को स्मरण करने से स्वयं भी गुणमूर्त बन जाते हैं. ಗುಣಮಾಲೆಯನ್ನು ಸ್ಮರಣೆ ಮಾಡೋದ್ರಿಂದ ಸ್ವಯಂ ಗುಣಮೂರ್ತಿಗಳು ಆಗ್ಬಿಡ್ತೀರಾ. इसी का यादगार में देवताएं और शक्तियों का गले में माला दिखाई. ಇದರದೇ ಜ್ಞಾಪಕಾರ್ಥಕವಾಗಿ ದೇವತೆಗಳದು ಮತ್ತು ಶಕ್ತಿಗಳ ಕೊರಳಿನಲ್ಲಿ ಮಾಲೆಯನ್ನು ತೋರಿಸಲಾಗಿದೆ. ಸ್ಲೋಗನ್ ಸಾಕ್ಷಿಪನ್ ಕಿ ಸ್ಥಿತಿ ಹಿ ಯಥಾರ್ಥ ನಿರ್ಣಯ ಕಾ ತಖ್ತ ಹೈ. ಸಾಕ್ಷಿತನದ ಸ್ಥಿತಿನೇ ಯಥಾರ್ಥವಾಗಿರ್ತಕ್ಕಂಥ ನಿರ್ಣಯದ ಒಂದು ಸಿಂಹಾಸನ ಆಗಿದೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ಮುರಳಿ ಕೇಳ್ತಾ ಇರ್ತಕ್ಕಂಥವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಮತ್ತು ಈ ಮುರಳೀಸನ್ನು ತಾವು ಬೇರೆ ಬೇರೆ ನಿಮ್ಮ ಕಾಂಟ್ಯಾಕ್ಟ್ಸ್ನವ್ರಿಗೂ ಕೂಡ ಕಳಿಸ್ಕೊಡಿ. ಚೆನ್ನಾಗಿ ಅವರು ಕೂಡ ಪುರುಷಾರ್ಥ ಮಾಡಲಿ. ಬಾಬಾರವರ ಒಂದು ನೆನಪುಗಳನ್ನು ಮಾಡೋದು, ಸಂಗಮ ಯುಗದಲ್ಲಿ ಕಮಾಯಿ ಮಾಡ್ಕೊಳ್ಳೋದು ಈ ಒಂದು ಸ್ಟಡೀಸ್ನಿಂದನೇ ಸಾಧ್ಯ ಆಗುತ್ತೆ. ಅದರಿಂದ ಓದಿಸ್ಬೇಕು, ಈ ಒಂದು ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಅಚ್ಚಾ, ಓಂ ಶಾಂತಿ.